ಈಗ ನಾವು ತೋರಿಸುವಂತಹ ಡಾಗ್ ಮತ್ತು ಕ್ಯಾಟ್ಗಳನ್ನ ನೋಡಿದ್ರೆ ಸಖತ್ ಮುದ್ದಾಗಿದೆ ಅಂತ ಅನ್ಸುತ್ತೆ. ಮುದ್ದಾಗಿರೋದ್ರ ಜೊತೆಗೆ ಆ ಕ್ಯಾಟ್ ಮತ್ತು ಡಾಗ್ಗಳಲ್ಲೂ ಕೂಡ ವಿಭಿನ್ನ ಆದಂತಹ ಟ್ಯಾಲೆಂಟ್ ಕೂಡ ಇದೆ. ಸ್ಪರ್ಧೆಗಿಳಿದ್ರೆ ಪ್ರಶಸ್ತಿ ನನ್ನದಾಗಬೇಕು ಅನ್ನೋ ರೀತಿಯಲ್ಲಿ ನಾ ಮುಂದು ತಾ ಮುಂದು ಅಂತ ಡಾಗ್ ಮತ್ತು ಕ್ಯಾಟ್ ಆ ಸ್ಪರ್ಧೆಯಲ್ಲಿ ಭಾಗಿಯಾಗಿದೆ. ಹಾಗಾದ್ರೆ ಈ ಡಾಗ್ ಶೋ ಆಯೋಜನೆ ಆಗಿದ್ದು ಎಲ್ಲಿ? ಆ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಎಸ್, ಬೆಳಗಾವಿಯ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ವತಿಯಿಂದ ಪಶುವೈದ್ಯಕೀಯ ಸೇವಾ ಇಲಾಖೆಯಿಂದ ಆಯೋಜಿಸಲಾದ ಶ್ವಾನ ಮತ್ತು ಬೆಕ್ಕುಗಳ ಪ್ರದರ್ಶನಕ್ಕೆ ಭರ್ಜರಿ ಸ್ಪಂದನೆ ಸಿಕ್ಕಿದೆ. ಕಾಂಪಿಟೇಷನ್ನಲ್ಲಿ ವಿವಿಧ ತಳಿಯ ಶ್ವಾನಗಳು ಹಾಗೂ ಬೆಕ್ಕುಗಳು ಭಾಗವಹಿಸಿ ತನ್ನದೇ ಆದ ಕಲಾಶಕ್ತಿಯ ಮೂಲಕ ಪ್ರದರ್ಶನ ನೀಡಿ ಸೈ ಎನಿಸಿಕೊಂಡಿವೆ. ನಾವು ಸಾಕು ಪ್ರಾಣಿಗಳಿಗೆ ನಾವು ಯಾವ ಥರ ನೋಡ್ಕೋತೀವಿ, ಅದೇ ಥರ ಬೀದಿ ನಾಯಿಗಳು ಕೂಡ ಅವು ನಾವು ಸಾಕ್ತಾ ಇಲ್ಲ ಖರೆ ಅವು ಬೀದಿ ನಾಯಿಗಳು. ಅವಕ್ಕೂ ನಮ್ಮ ಸಂವಿಧಾನ ಪ್ರಕಾರ ಅವಕ್ಕೂ ಬದುಕೋ ಹಕ್ಕಿದೆ, ಹೌದಾ? ಆ ದಿಶೆಯಿಂದ ಸುಪ್ರೀಂ ಕೋರ್ಟ್ ಏನು ನಮಗೆ ಗೈಡ್ಲೈನ್ಸ್ ನೀಡಿದೆ, ಮಾರ್ಗಸೂಚಿಗಳು ನೀಡಿದೆ. ಆ ಮಾರ್ಗಸೂಚಿಗಳ ಸಹಿತ ಅವೇರ್ನೆಸ್ ನಾವು ಎಲ್ಲರ ಕೂಡ ಜೊತೆ ಹಂಚಬೇಕು, ಇದೊಂದು ಉದ್ದೇಶ ಇದೆ. ಇನ್ನು ಶ್ವಾನ ಹಾಗೂ ಬೆಕ್ಕುಗಳ ಪ್ರದರ್ಶನ ಏರ್ಪಡಿಸಿರುವ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯವರು ಪ್ರಾಣಿ ಹಿಂಸೆ ವಿರುದ್ಧ ಜಾಗೃತಿ, ಶ್ವಾನಗಳ ಆರೈಕೆ, ಆಹಾರ ಲಸಿಕೆ, ವೈದ್ಯಕೀಯ ಚಿಕಿತ್ಸೆ ಸೇರಿದಂತೆ ಜನರಲ್ಲಿ ಅರಿವು ಮೂಡಿಸಿದ್ದಾರೆ. ಈ ಪ್ರದರ್ಶನದಲ್ಲಿ ವಿವಿಧ ತಳಿಯ 300ಕ್ಕೂ ಅಧಿಕ 25 ತಳಿಯ ಶ್ವಾನಗಳು, 9 ತಳಿಯ ಬೆಕ್ಕುಗಳು ಭಾಗವಹಿಸಿದ್ದು ನೋಡುಗರನ್ನ ರಂಜಿಸಿದ್ವು. ಡೊಂಕು ಬಾಲದ ನಾಯಕರನ್ನ ನೋಡಲು ಪ್ರಾಣಿ ಪ್ರಿಯರು ಕಿಕ್ಕಿರಿದು ಸೇರಿದ್ರು. ಇಡೀ ಮೈದಾನ ಶ್ವಾನ ಪ್ರಿಯರಿಂದ ತುಂಬಿತ್ತು. ನಾಯಿಗಳ ಕೌಶಲ್ಯ, ವಿಧೇಯತೆ ಮತ್ತು ವಾತ್ಸಲ್ಯವನ್ನ ತೋರಿಸುವ ಪ್ರದರ್ಶನಗಳು ಗಮನ ಸೆಳೆದ್ವು. ರಾಜೇಶ್ ಹೂಗಾರ್, ಗ್ಯಾರಂಟಿ ನ್ಯೂಸ್, ಬೆಳಗಾವಿ.